ಹಾಯ್ ಹಲೋ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಪಂಚ್ ಕೇದಾರ್ಗಳಲ್ಲಿ ಅತಿ ಕಷ್ಟವಾಗಿರುವಂತಹ ಟ್ರೆಕ್ ರುದ್ರನಾಥ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಈ ಸಂಚಿಕೆಯಲ್ಲಿ ಪಂಚ್ ಕೇದಾರ್ಗಳಲ್ಲಿ ಕೊನೆ ದೇವಸ್ಥಾನ ಆಗಿರುವಂತಹ ಕಲ್ಪೇಶ್ವರ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕಲ್ಪೇಶ್ವರ್ ದೇವಸ್ಥಾನದಲ್ಲಿ ಶಿವನ್ ಜಟೆ ಭಾಗನ ಪೂಜಿಸ್ತಾರೆ. ಇಲ್ಲಿಗೆ ತಲುಪೋಕೆ ಸಗರ್ ಇಂದ ಹೆಲಾಂಗ್ ಅನ್ನೋ ಜಾಗಕ್ಕೆ ಒಂದು ಶೇರ್ ಟ್ಯಾಕ್ಸಿ ತೊಗೊಂಡು ಅಲ್ಲಿಂದ ಕಲ್ಪೇಶ್ವರ್ ದೇವಸ್ಥಾನಕ್ಕೆ ಇನ್ನೊಂದು ಶೇರ್ ಟ್ಯಾಕ್ಸಿ ತಗೊಳ್ಬೇಕಾಗತ್ತೆ. ಈ ದೇವಸ್ಥಾನ ತಲುಪೋದಕ್ಕೆ ಯಾವುದೇ ರೀತಿಯ ಟ್ರೆಕ್ಕಿಂಗ್ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ಟ್ಯಾಕ್ಸಿನೇ ದೇವಸ್ಥಾನದ ಬಾಗಿಲು ತನಕ ಹೋಗುತ್ತೆ. ऐसे फिर आगे जाना है आगे जो शिमट बद्रीनाथ जाना है मेरे को आज जी तीन मारता हो रहा मैं लिया जानते हैं मतलब ये हूँ हैं वही जगन तरह के लिए हम तक सफल है भी ಸೊ ನಾನಿವಾಗ ಪಂಚ್ ಕೇದಾರಲ್ಲಿ ಲಾಸ್ಟ್ ಆಗಿರೋ ಅಂತ ಕಲ್ಪೇಶ್ವರ್ಗೆ ಬಂದಿದ್ದೀನಿ. ಇದರಲ್ಲಿ ಜಾಸ್ತಿ ಏನು ಟ್ರೆಕ್ ಇಲ್ಲ. 1/2 ಕಿಲೋಮೀಟರ್ ಮೇಲೆ ಹೋದರೆ ಟೆಂಪಲ್ ಸಿಕ್ಬಿಡತ್ತೆ. ಕಲ್ಪೇಶ್ವರ್ ಇದು ಶಿವನ ಜಟೆಗೆ ಸಂಬಂಧಿಸಿದಂಥ ದೇವಸ್ಥಾನ. ಕಲ್ಪೇಶ್ವರ್ बंगाली ಪಂಚ್ ಕೇದಾರ್ ದೇವಾಲಯಗಳ ಪ್ರತೀತಿ ಏನಂತ ಅಂದರೆ, ಈ 5 ಶಿವನ ದೇವಸ್ಥಾನದಲ್ಲಿ ಅವನ ಒಂದೊಂದು ಭಾಗದ ದರ್ಶನ ಮಾಡೋ ಮೂಲಕ ಕೊನೆಗೆ ಅವನನ್ನು ಸಂಪೂರ್ಣವಾಗಿ ಒಲಿಸ್ಕೊಬೋದು ಅನ್ನೋದು. ಬೇರೆ ಪಂಚ್ ಕೇದಾರ್ ದೇವಾಲಯಗಳ ಥರ ಇಲ್ಲಿ ನಿಮಗೆ ಟೂರಿಸ್ಟ್ ಕಾಣಿಸೋದೇ ಇಲ್ಲ. ಇಲ್ಲಿಗೆ ಬರೋರು ಬಹಳ ಕಮ್ಮಿ.
ಕಲ್ಪೇಶ್ವರ ದೇವಸ್ಥಾನದ ವಿಶೇಷತೆ ಏನಂತ ಅಂದರೆ ಹಿಮಾಲಯ ಬೆಟ್ಟಗಳ ನಡುವೆ ಫಾರ್ಮೇಷನ್ ಆಗಿರುವಂತಹ ಒಂದು ಕಪ್ಪು ಬಂಡೆನೇ ಅವನ ಜಟೆ ಅಂತ ಪೂಜೆ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನಂತ ಅಂದರೆ ಪಂಚಕೇದಾರ್ ದೇವಾಲಯಗಳಲ್ಲಿ ಇದೊಂದೇ ದೇವಸ್ಥಾನ ವರ್ಷ ಇಡೀ ತೆಗೆದಿರುವಂಥದ್ದು. ಸುಮಾರು ಜನ ವರ್ಷಕ್ಕೊಂದು ಅಥವಾ ತಿಂಗಳಿಗೊಂದು ಈ ಥರ ಟ್ರೆಕ್ಗಳನ್ನ ಮಾಡಿ 5 ದೇವಸ್ಥಾನಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಇಷ್ಟು ದಿವಸ ಪಂಚಕೇದಾರ್ ಟ್ರೆಕ್ಗಳನ್ನ ಒಂದೇ ಸರಿ ಬ್ಯಾಕ್ ಟು ಬ್ಯಾಕ್ ಮಾಡಿ ಮುಗಿಸೋ ಅಂತ ನನ್ನ ಮನಸ್ಸಲ್ಲಿದ್ದ ಹರಕೆಯನ್ನು ಪೂರೈಸಿಕೊಳ್ಳಲು ಉತ್ತರಾಖಂಡ್ ಸುತ್ತ ಓಡಾಡ್ತಿದ್ದೆ. ಇವತ್ತಿನ ದಿವಸ ಆ ಹರಕೆ ಪೂರ್ತಿ ಆಗುವಂಥ ಸಂದರ್ಭ ಬಂದಿತ್ತು. ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಮನೆ ಮಾಡಿತ್ತು. ಪಂಚಕೇದಾರ್ ಟ್ರೆಕ್ಗಳನ್ನ ಒಂದೇ ಶಾಟಲ್ಲಿ ಬ್ಯಾಕ್ ಟು ಬ್ಯಾಕ್ ಮುಗಿಸಿದ ನನಗೆ ಶಿವ ಕಂಪ್ಲೀಟಾಗಿ ನನ್ನ ಜೊತೆನೇ ಇದ್ದಾನೆ ಅನ್ನೋವಂಥ ಹುಮ್ಮಸ್ಸಿತ್ತು. ಇದೇ ಹುಮ್ಮಸ್ಸಲ್ಲಿ ಬದ್ರಿನಾಥ್ ಕಡೆಗೆ ನಾನು ಪ್ರಯಾಣ ಬೆಳೆಸಿದೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಇಡೀ ಜರ್ನಿನ ತೋರಿಸ್ತೀನಿ. ಅಲ್ಲಿ ತನಕ ಸೈನಿಂಗ್ ಆಫ್. ಇಂತಿ ನಿಮ್ಮ ಪ್ರೀತಿಯ ತೇಜಸ್ ಫ್ರಮ್ ತಾಂಡವ ಫಿಲ್ಮ್ಸ್.